ಹಾಯ್ ಡಿಯರ್ KEA ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಒಂದು KCET ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಒದಗಿಸ್ತಾ ಇದ್ದೀನಿ. ಸೊ ಪಿನ್ ಟು ಪಿನ್ ಏನೇನು ಬಂದಿದೆ ಪ್ರತಿಯೊಂದನ್ನು ನಾನು ಒಂದು ಆರ್ಟಿಕಲ್ಸ್ನ ಎಲ್ಲನೂ ಬರೆದು ಕರೆಕ್ಟಾಗಿ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡ್ತಾ ಹೋಗಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾಲೋಯಿಂಗ್ ಅಬ್ಜೆಕ್ಷನ್ಸ್ ಫ್ರಮ್ ಸ್ಟೂಡೆಂಟ್ಸ್ ಆ್ಯಂಡ್ ಕನ್ಸಿಡರಿಂಗ್ ದ ಬರ್ಡನ್ ಆ್ಯಂಡ್ ಸ್ಟ್ರೆಸ್ ಆಫ್ ಪ್ರಿಪೇರ್ ಅಗೇನ್ ಫಾರ್ ದ exam, it has dropped the idea of going for re-examination and has decided to remove out of syllabus questions from the assessment. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಎಕ್ಸಾಮ್ನ ಇಲ್ಲಿ ಯಾವುದೇ ಕಾರಣಕ್ಕೂ ನಡೆಸಲ್ಲ ಅಂತ ಒಂದು KA ಈ ಒಂದು ಸ್ಟೂಡೆಂಟ್ಸ್ ಅಬ್ಜೆಕ್ಷನ್ಸು ಪ್ಲಸ್ ಈ ಒಂದು ಕಮಿಟಿ ರಚನೆ ಆಗಿತ್ತು, ಎಕ್ಸ್ಪರ್ಟ್ ಕಮಿಟಿ, ಅವೆರಡನ್ನ ಕನ್ಸಿಡರ್ ಮಾಡಿ ಒಂದು ಎಕ್ಸಾಮ್ಗೆ ಹೋಗಲ್ಲ ಅಂತ ಹೇಳಿದೆ. ಸೊ ಬನ್ನಿ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನೋ ಎಕ್ಸಾಮ್. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಸೊ ದಯವಿಟ್ಟು ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವ್ಯಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಇಲ್ಲಿ ಒಂದು ಕನ್ಫರ್ಮ್ ಆಗಿ ನೋ ಎಕ್ಸಾಮ್ ನೋಡಿ. ಈ ಕಮ್ಯುನಿಕೇಷನ್ ರಿಲೀಸ್ಡ್ ಟು ದ ಮೀಡಿಯಾ ಆನ್ ದ ಲೇಟ್ ಆನ್ ಸಂಡೇ ನೈಟ್ ಸೆಡ್ ಡಿಮ್ಯಾಂಡ್ಸ್ ಫಾರ್ ಪ್ರೊವೈಡಿಂಗ್ ಗ್ರೇಸ್ ಮಾರ್ಕ್ಸ್ ಆರ್ ರಿಮೂವಿಂಗ್ ದ ಕ್ವಶನ್ಸ್ ಫಾರ್ ಅಸೆಸ್ಮೆಂಟ್ ಆರ್ ರೀಕಂಡಕ್ಟಿಂಗ್ ದ ಎಕ್ಸಾಮ್ ಅಫ್ರೆಶ್ ಹ್ಯಾವ್ ಆಲ್ಸೋ ಬೀನ್ ಮೇಡ್. ಸೊ ಮೂರನ್ನ ಅವ್ರು ಹೇಳಿದರು. ಸೊ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ನಾನು ಈ ಒಂದು 2-3 ದಿನ ಮುಂಚೆನೇ ಇದನ್ನು ಹೇಳಿದ್ದೆ, ಒಂದು ಎಕ್ಸಾಮ್ ನಡೆಸೋದು ಇಲ್ಲ ಗ್ರೇಸ್ ಮಾರ್ಕ್ಸ್ ಕೊಡೋದು ಇಲ್ಲ ಔಟ್ ಆಫ್ ಸಿಲೆಬಸ್ ಬಂದಿರೋ ಕ್ವಶನ್ಸ ಬಿಟ್ಬಿಟ್ಟು ಹೊಸ ಒಂದು ಈ ಎಷ್ಟು ಮಾರ್ಕ್ಸ್ ಬರೆದಿದ್ದಾರೋ ಎಷ್ಟು ಒಂದು ಪೋರ್ಷನ್ಸ್ ಇದೆ ಅಷ್ಟನ್ನೇ ಒಂದು ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡೋದಂತ ಹೇಳಿದೆ. ಸೊ ಹಂಗೆ ಇದಾಗಿದ್ದು ನಿನ್ನೆ ಸಂಡೇ ನೈಟ್ ಈ ಒಂದು ನಿರ್ಧಾರ ಬಂದಿರೋದು. ಸೊ ಅದಕ್ಕಾಗಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ಮಾಹಿತಿನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ದ ಡಿಸಿಷನ್ ಫಾರ್ ದ ರೀಡ್ಸ್ keeping in view the expert committee report and opinion of many stakeholders and the paramount interest of protecting the legitimate interest of the students in mind, the KE is directed to remove questions that are out of 2023-24 syllabus from the assessment and access only the remaining questions. So ಈ ಒಂದು ಯಾವುದೇ ಡಿಲೀಟೆಡ್ ಪೋರ್ಷನ್ಸಿಂದ ಬಂದಿತ್ತು, ಸೊ ಅದೆಲ್ಲನೂ KE ನಿರ್ಧಾರ ಏನು ಮಾಡಿದೆ ಅಂದರೆ ಎಲ್ಲನೂ ಒಂದು ಕನ್ಸಿಡರ್ ಮಾಡಲ್ಲ. ನಿಮ್ಮ ಒಂದು ರ್ಯಾಂಕಿಂಗ್ಗೆ ಏನಿದ್ರು ಯಾವುದು ಪೋರ್ಷನ್ಸ್ ಇದೆ ಅಕಾರ್ಡಿಂಗ್ ಟು 2023-24 ಪ್ರಕಾರ ಅಷ್ಟನ್ನು ಮಾತ್ರ ಇದೊಂದು ಕನ್ಸಿಡರ್ ಮಾಡುತ್ತೆ. ಸೊ ರಿಸಲ್ಟ್ ಡೇಟು ಕೂಡ ಅನೌನ್ಸ್ ಆಗಿದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇದು ಸಂಪೂರ್ಣ ಮಾಹಿತಿನ ಈ ಒಂದು ಒಂದು KCETಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಇದರಲ್ಲಿ ಕೊಡ್ತಾ ಇದ್ದೀನಿ, ರಿಸಲ್ಟ್ ಡೇಟ್ನು ಕೊಡ್ತೀನಿ. ಸೊ ನೋಡಿ, as mentioned by the department, number of questions that will be removed from the assessment are physics 9 ನೋಡಿ, ಇದು ಇಂಪಾರ್ಟೆಂಟ್, ಫಿಸಿಕ್ಸ್ 9, ಕೆಮಿಸ್ಟ್ರಿ 15, ಮ್ಯಾಥಮೆಟಿಕ್ಸ್ 15, ಬಯೋಲಜಿ 11. ಇಷ್ಟು ಕ್ವೆಶನ್ಸ್ನ ಒಂದು ಕನ್ಸಿಡರೇ ಮಾಡಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ದ KE will also publish the answers key along with the list of out of syllabus questions on their website. The students marks in the CET will assessed on the remaining questions only. This will adequately protect the interest of the students and provide a level playing field to questions with incorrect solution will also be awarded grace marks. So reads the release. ಸೊ ಇಲ್ಲಿ ಇನ್ನೊಂದು ಕನ್ಫರ್ಮ್ ಆಗಿದೆ, ಏನಂದರೆ ಈ ಒಂದು ಮಿಸ್ ಆಗಿ ಪ್ರಿಂಟು ಡಿಲೀಟೆಡ್ ಕ್ವಶನ್ಸ್ ಅದು ಸಂಪೂರ್ಣ ಕನ್ಸಿಡರ್ ಮಾಡಲ್ಲ. ಇನ್ನೊಂದು ಮಿಸ್ ಆಗಿ ಪ್ರಿಂಟ್ ಆಗಿರೋಂಥ ಕ್ವಶನ್ಸ್ಗೆ ಒಂದು ಕ್ವಶನ್ಸಲ್ಲಿ ಇರುತ್ತೆ, ಬಟ್ ಮಿಸ್ ಆಗಿ ಪ್ರಿಂಟ್ ಆಗಿರುತ್ತೆ, ಕೆಲವು ಬರಲಾರಂಥ ಕ್ವಶನ್ಸು, ಅವು ಕೆಲವೊಂದು ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಇವಕ್ಕೆ ಗ್ರೇಸ್ ಮಾರ್ಕ್ಸು ಡಿಲೀಟೆಡ್ ಪೋರ್ಷನ್ಸಿಂದ ಯಾವುದೇ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ, ಅವು ಸಂಪೂರ್ಣವಾಗಿ ಕೈ ಬಿಡ್ತಾರೆ. ಟೋಟಲ್ ನಿಮ್ಮ ಒಂದು ಎಕ್ಸಾಮು 240 ಮಾರ್ಕ್ಸ್ಗೆ ನಡೆದಿತ್ತು. ಸೊ ಅದರಲ್ಲಿ 50 ಮಾರ್ಕ್ಸು ಇದು ಕೈ ಬಿಡ್ತಾರೆ, ಡಿಲೀಟೆಡ್ ಕ್ವಶನ್ಸ್ 50 ಕ್ವಶನ್ಸ್ ಬಿಡ್ತಾರೆ. ಸೊ ಅಲ್ಲಿ ನಿಮಗೆ ನಿಮ್ಮ ಒಂದು ರಿಸಲ್ಟ್ ವ್ಯಾಲ್ಯೂಯೇಷನ್ ಆಗೋದು 190 ಮಾರ್ಕ್ಸ್ಗೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಹೇಳ್ತಾಯಿದ್ದೀನಿ ನಿಮಗೆ. ಸೊ 190 ಮಾರ್ಕ್ಸ್ಗೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಆಗುತ್ತೆ, ಇಲ್ಲಿ 190ಗೆ ವ್ಯಾಲ್ಯೂಯೇಷನ್ ಆಗುತ್ತೆ. ಅದರ ಒಂದು ಅಂಕಗಳಾದ್ರ ಮೇಲೆ ನಿಮ್ಮ ಒಂದು ರ್ಯಾಂಕಿಂಗ್ನ ಬಿಡ್ತಾರೆ. ಸೊ ರಿಸಲ್ಟ್ ಡೇಟ್ನು ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸೊ 240ನ ಇವಾಗ ಕನ್ಸಿಡರ್ ಮಾಡ್ತಾ ಇಲ್ಲ, 190ಗೆ ಬಂದಿದ್ದಾರೆ. ಸೊ ಇಲ್ಲಿ ಕನ್ಫರ್ಮ್ ಆಗಿ ಕೊಡ್ತಾಯಿದ್ದೀನಿ ನಿಮ್ಮ ಮಾಹಿತಿ. ಅದಕ್ಕಾಗಿ ನಿಮ್ಮ ಎಲ್ಲ ಸ್ನೇಹಿತರಿಗೊಂದು ಶೇರ್ ಮಾಡಿ, ಇಮಿಡಿಯೇಟ್ಲಿ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಂದು ಮಾಹಿತಿ ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಅದಕ್ಕಾಗಿ
ನೋಡಿ, as explained by the government, it has decided not to reconduct the exams considering other exams that are being conducted. The government has decided that there will be no re-examination of KCET 2024. There are a number of exams that are being conducted in May and June, including ಒಂದು COME, DK, JEE, NEET, NEST, CUCT, and second, third attempt of PUC2. The government is of the view that conducting re-exam at this stage will cause undue hardship and burden to students, it said. ನೋಡಿ, ಇಲ್ಲಿ ಫುಲ್ಲು ಏನಕ್ಕೆ ಒಂದು ಎಕ್ಸಾಮ್ ಮಾಡಲ್ಲ ಅಂತ ಮಾಹಿತಿನ ಸಂಪೂರ್ಣ ಕೊಟ್ಟಿದ್ದಾರೆ. ಏನು ಈ ಒಂದು ನೀಟ್ ಇರ್ಬೋದು, CUCT ಇರ್ಬೋದು, JEE ಮೇನ್ ಇರ್ಬೋದು, ಈ PUC ಎಕ್ಸಾಮ್ 2, 3 ಇವು ಇರ್ಬೋದು. ಸೊ ಇವೆಲ್ಲ ಒಂದು ಬರ್ಡನ್ ಆಗಿಬಿಡುತ್ತೆ ಸ್ಟೂಡೆಂಟ್ಸ್ಗೆ, ಇವೆಲ್ಲ ಎಕ್ಸಾಮ್ ಇರೋದ್ರ. ಸೊ ಅದಕ್ಕಾಗಿ ಅವರು ಈ ನಿರ್ಧಾರ ಮಾಡಿದ್ದಾರೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ನೋಡಿ, ಇಟ್ ಫರ್ದರ್ ಸ್ಟೇಟೆಡ್ ಸಿನ್ಸ್ ದೇರ್ ಆರ್ ನಂಬರ್ ಆಫ್ ದ exams that students have to write, reconducting KCET exams would cause the unnecessary panic and harassment. Further, it would be causing undue hardship for the students for no fault of theirs. The academic calendar for professional courses will also get delayed if we re-exam. ನೋಡಿ, ಒಂದು ವೇಳೆ ಎಕ್ಸಾಮ್ ಮಾಡಿದರೆ ಸೊ ಈ ಒಂದು ಅಕಾಡೆಮಿಕ್ದ ಏನು ಒಂದು ಕ್ಯಾಲೆಂಡರ್ ಎಲ್ಲನೂ ಬದಲಾವಣೆ ಆಗಬೇಕಾಗುತ್ತೆ. ಸೊ ತುಂಬ ಇಲ್ಲಿ ಮುಂದೆ ರಿಸ್ಕ್ ಆಗುತ್ತೆ. ಸೊ ಇನ್ನೂ ಟೈಮ್ ಹಿಡಿಯುತ್ತೆ ಅಂತಾನೆ ಅವರು ಈ ಒಂದು ನಿರ್ಧಾರಕ್ಕೆ ಬಂದಿರೋದು. However, to avoid such instances for the KE has been directed prepared a detailed standard operating procedure for setting questions paper. ಮತ್ತು ನೋಡಿ, ಇನ್ನೊಂದು ಕ್ವೆಶನ್ ಪೇಪರ್ ಸೆಟ್ ಮಾಡಬೇಕು. ತುಂಬಾ ಒಂದು ಕಷ್ಟದ ಕೆಲಸ ಮುಂದೆ ಆಗುತ್ತೆ. ಸೊ ಅದಕ್ಕಾಗಿ ಇವರು ಒಂದು ಎಕ್ಸಾಮ್ಗೆ ಹೋಗಿರೋದು. ಸೊ ನೋಡಿ, ಇವಾಗ ಏನಂದರೆ ಮೇಯ್ನಾಗಿ ಇವಾಗ ರಿಸಲ್ಟ್ ಡೇಟ್ನ ಹೇಳ್ತೀನಿ. ನೋಡಿ, ರಿಸಲ್ಟ್ ಡೇಟು ಅಫಿಷಿಯಲಿ ಅನೌನ್ಸ್ ಆಗಿದೆ. KE ಅವ್ರ ಕಡೆಯಿಂದನೇ ರಿಸಲ್ಟ್ ಡೇಟು ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಡೇಟ್ ಬಂದು ನೋಡಿ, ಒಂದು ವೈಟ್ ಹಾಳೆ ತೊಗೊತೀನಿ. ಇಲ್ಲಿ ಮಾಹಿತಿ ಫುಲ್ ಕೊಟ್ಟಿದ್ದೀನಿ. ನೋಡಿ, ರಿಸಲ್ಟ್ ಡೇಟು ಮೇ ಲಾಸ್ಟ್ ವೀಕ್, ಅಂದರೆ ಈ ಒಂದು 25, 26, 27, 28. ಸೊ ಇಷ್ಟೇ ಡೇಟ್ ಒಳಗಡೆ ನಿಮ್ಮ ಒಂದು ಮುಂದಿನ ತಿಂಗಳು ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮತ್ತೇನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಮ್ಮಿಡಿಯೇಟ್ಲಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿ ಓದಿಸಿ. ಸಬ್ಸ್ಕ್ರೈಬರ್ಗಳಿಂದ ಇಮ್ಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದರೆ ನಿಮ್ಮ KCET ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತಾಯಿದ್ದೀನಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಇಮ್ಮಿಡಿಯೇಟ್ಲಿ ಶೇರ್ ಮಾಡಿ ಅವರಿಗೆ. ಯಾಕಂದರೆ ತುಂಬ ಗೊಂದಲದಿಲ್ಲದಿದ್ದಾರೆ. ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ ಇವಾಗಿದೆ, ಏನು ಮಾಡ್ತಾ ಇದ್ದಾರೆ, ಗ್ರೇಸ್ ಮಾರ್ಕ್ಸ್, ಎಕ್ಸಾಮ್ ಇನ್ನೂ ಗೊಂದಲದಲ್ಲಿದ್ದಾರೆ. ಸೊ ಇಮ್ಮಿಡಿಯೇಟ್ಲಿ ಅವ್ರಿಗೆಲ್ಲರಿಗೂ ರೀಚ್ ಮಾಡಿಸಿ ಈ ವಿಡಿಯೋ. ನಾನು ಅದು ಕೇಳ್ಕೊಳ್ಳೋದು ಅದೊಂದೇ ನಿಮಗೆ. ಇಮ್ಮಿಡಿಯೇಟ್ಲಿ ಅವರಿಗೆ ರೀಚ್ ಮಾಡಿಸ್ಬೇಕು ಈ ವಿಡಿಯೋನ. ಅದಕ್ಕಾಗಿ ನಾನು ಇಮ್ಮಿಡಿಯೇಟ್ಲಿ ಇವಾಗ ಬಿಟ್ಟ ತಕ್ಷಣವೇ ಇಮ್ಮಿಡಿಯೇಟ್ಲಿ ನಾನು ಈ ವಿಡಿಯೋ ಮಾಡಿಕೊಟ್ಟಿರೋದು ನಿಮಗೆ. ಸೊ ನಿಮ್ಮ ಕೈಯಲ್ಲಿದೆ ಈ ವಿಡಿಯೋನ ರೀಚ್ ಮಾಡಿಸೋದು. ಮತ್ತೇನೇ ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ಪ್ರತಿಯೊಬ್ಬರಿಗೂ ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ರಿಸಲ್ಟ್ ಡೇಟ್ ಬಂದುಬಿಟ್ಟು ಮೇ ಲಾಸ್ಟ್ ವೀಕ್. ಸೊ ಇನ್ನೇನಿಲ್ಲ, ಮಾಹಿತಿ ಇಷ್ಟು ಪೂರ್ತಿಯಾಗಿತ್ತು. ಸೊ ನಿಮಗೆ ಏನು ಅನಿಸುತ್ತೆ, ಒಂದು ಎಕ್ಸಾಮ್ ನಡೆಸಿರೋದು ಒಳ್ಳೆಯದಾ, ಅಥವಾ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು ಒಳ್ಳೆಯದಾ, ಅಥವಾ ಒಂದು ಎಕ್ಸಾಮ್ ನಡೆಸಬೇಕಿತ್ತ? ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಏನೇನು ಬದಲಾವಣೆಗಳಾಗುತ್ತೆ. ಏನೇ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು 2000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕಾಗಿ